दशकानुदशके समाजातील शांतता व सुव्यवस्थेसाठी रात्रंदिवस परिश्रम घेतलेल्या बेळगाव जिल्ह्यातील ज्येष्ठ निवृत्त पोलीस अधिकाऱ्यांचा विशेष सन्मान करण्यात आला. बेळगाव जिल्हा निवृत्त पोलीस अधिकारी मंचाच्या वतीने 85 वर्षांवरील ज्येष्ठ साधकांसाठी सत्कार समारंभ आयोजित करण्यात आला होता. बेळगाव येथील पोलीस मुख्यालय परिसरातील श्री सिद्ध भद्रेश्वर मंदिराच्या सभागृहात निवृत्त पोलीस अधिकाऱ्यांचे संमेलन झाले. कार्यक्रमाचे विशेष आकर्षण म्हणून 85 वर्षांपेक्षा अधिक वय असलेल्या 9 ज्येष्ठ निवृत्त अधिकाऱ्यांचा स्नेहपूर्वक सत्कार करण्यात आला. निवृत्त IGP SS पावटे, निवृत्त SP DB नेत्रेकर यांच्यासह DSP CPI आणि कॉन्स्टेबल पदावरील निवृत्त अधिकाऱ्यांना गौरवण्यात आले. मंचाचे अध्यक्ष अशोक L सदलगी यांच्या नेतृत्वाखाली झालेल्या या कार्यक्रमाचे उद्घाटन उत्तर विभागाचे IGP डॉ. चेतन सिंग राठोडे यांनी केले. ते म्हणाले, ज्येष्ठ अधिकाऱ्यांचा अनुभव आणि शिस्त ही आजच्या पिढीसाठी आदर्श आहे. ಎಲ್ಲರಿಗೂ ನಮಸ್ಕಾರ. ಈ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಈ ನಿವೃತ್ತ ಅಧಿಕಾರಿಗಳ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದೇ ಪ್ರಕಾರ ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದು ಒಂದು ನಮ್ಮ ಇಂಟ್ರೆಸ್ಟ್ ಇಂದ ಇಲ್ಲಿ ಹಾಜರಾಗಿದ್ರಿ, ಕೇಳ್ಕೊಂಡಿದ್ರಿ, ಅದು ಸಹ ವಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ 85 ವಯಸ್ಸು ಮೇಲ್ಪಟ್ಟ ಅಧಿಕಾರಿಗಳು ಈಗಾಗಲೇ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಸೀರಿಯಸ್ ಮಾತು ಬಿಟ್ಟು ಸ್ವಲ್ಪ ನಾರ್ಮಲ್ ಆಗಿ ನಾವು ಮಾತಾಡ್ತೀವಿ. ನಮ್ಮ ತಂದು ಅವ್ರದ್ದು ಒಂದು ಕ್ಲಿನಿಕ್ ಇದೆ ಇನ್ಫಾರ್ಮಲ್ ಆಗಿ. ನಾವು ಎಲ್ಲರೂ ಹೋಗಿ ಆರೋಗ್ಯ ಬಗ್ಗೆ ಯಾವ ಥರ ಯಾವಾಗ ಕಾಪಾಡ್ಕೋಬೇಕು ಅಂತ ಅವ್ರಿಗೆ ಸಲಹೆ ಸೂಚನೆ ಕೇಳಿ ಬಹಳ ಒಳ್ಳೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ ಅವರು. ಎಸ್ಪೆಷಲಿ ಅದು ಲಿಪಿಡ್ ಪ್ರೊಫೈಲ್ ಚೆಕಪ್ ಮಾಡಲಿಕ್ಕೆ ಕೆಲವು ಸಲಹೆ ಸೂಚನೆಗಳು ಎಲ್ಲರೂ ಪಾಲನೆ ಮಾಡಬೇಕು. ಕೆಲವು ಫಾರ್ ಎಕ್ಸಾಂಪಲ್ ಅವರು ಹೇಳಿದ್ರು ಮಟನ್ ತಿನ್ನಬಾರ್ದು. ಅವು ಜೀವನ ಇರೋದು ಒಂದೇ, ಎಲ್ಲ ಮಾಡಬೇಕು. ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡ್ತಾ ಇರಲಿ. ಜಾಸ್ತಿ ಬಂದರೆ ಮತ್ತೆ ಮಟನ್ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ತಿನ್ಬೇಕು. ನಮ್ಮ ಉದ್ಘಾಟನಾ ಟೈಮ್ನಲ್ಲಿ ಅವರು ಹಾಡು ಹಾಡಿದ್ರು. ಯಾರು ತುಂಬಾ ಚೆನ್ನಾಗಿ ವಹಿಸಿದೆ ಅವರು ತುಂಬಾ ಚೆನ್ನಾಗಿ ವಹಿಸಿದೆ. ಯಾವ ತರ ನಮ್ಮ ಇಲಾಖೆಗೆ ಸೇರ್ಕೊಂಡಿದ್ದಾರೆ, ಅವರು ಕೆರಿಯರ್ ಹಾಳು ಮಾಡಿಬಿಟ್ಟಿದ್ದಾರೆ. ಅವರು ವಯಸ್ಸು ಇನ್ನೂ ಅವ್ರದ್ದು ಅಷ್ಟು ಚೆನ್ನಾಗಿದೆ. ಯಂಗ್ ವಯಸ್ಸಿನಲ್ಲಿ ಮೋಸ್ಟ್ಲಿ ಅವರು ಸಿಂಗಿಂಗ್ ಬಹಳ ಚೆನ್ನಾಗಿ ಇರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದರ ತುಂಬಾ ಚೆನ್ನಾಗಿ ವಹಿಸಿದೆ, ಇನ್ನೂ ಚೆನ್ನಾಗಿ ವಹಿಸಿದೆ. ಮೀನ್ಸ್ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್. ಡಿಪಾರ್ಟ್ಮೆಂಟ್ ನಿಮ್ಮ ಕೆರಿಯರ್ ಹಾಳು ಮಾಡಿದ್ದಾರೆ, ಸಿಂಗಿಂಗ್ ಕೆರಿಯರ್. ಸೊ ತುಂಬಾ ಸುಂದರವಾಗಿ ಇದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇನ್ನೊಂದು ಇದರಲ್ಲಿ ಏನು ನೋಟ್ ಮಾಡಿದೆ ನಾನು, 85 ಅಂತ ಈ ನಮ್ಮ ಪದಾಧಿಕಾರಿಗಳು ಬಹಳ ಬುದ್ಧಿವಂತರಾಗಿ ಅವರು 85 ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನೀವು ಈಗ 84 ಕ್ರಾಸ್ ಆಗಿದೆ. 84 ಅಂದ್ರೆ ನಮ್ಮ ಪೊಲೀಸ್ ಲ್ಯಾಂಗ್ವೇಜ್ ನಲ್ಲಿ ಏನಿರ್ತದೆ, ಸೊ ಈಗ 84ನ ನಮ್ಮ ಡೇಂಜರ್ ಇಲ್ಲ. ಈಗಾಗಲೇ ಎಲ್ಲರೂ ಕಮಿಟ್ ಮಾಡಿದ್ದಾರೆ. 100 ವರ್ಷ ಆಗುವಾಗ ಎಲ್ಲರೂ ಇಲ್ಲಿ ಬಂದು ಹಾಜರಾಗ್ತಾರೆ. ತಮಗೂ ಸಹ ಇದೇ ಥರ ನಾನು ಆಶಿಸುತ್ತೇನೆ. ಇವೆಲ್ಲರೂ 85ನ ಆಯೋಜನೆ, 100ನ ಆಯೋಜನೆ ಎರಡರಲ್ಲಿ ಭಾಗವಹಿಸ್ತೀರಿ ಅಂತ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಸುಖವಾಗಿರಲಿ ಅಂತ ಭಾವಿಸುತ್ತಾ ಈಗಾಗಲೇ ನಮ್ಮ ಜಿಲ್ಲೆಗೆ ಭೇಟಿ ಕೊಡುವಾಗ ನಮ್ಮ ಮಾನ್ಯ
DG and IGP ಸಾಹೇಬರು ಡಾಕ್ಟರ್ ಸಲೀಂ ಅವರು ಈ ವರ್ಷದಲ್ಲಿ ಬೆಳಗಾವಿಗೆ ಒಂದು ಕಲ್ಯಾಣ ಮಂಟಪ ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಮೋಸ್ಟ್ಲಿ ಈ ವರ್ಷದಲ್ಲಿ ನಮ್ಮ ಸಿಟಿಗೆ ಒಂದು ಭವ್ಯವಾಗಿ ಒಂದು ಕಲ್ಯಾಣ ಮಂಟಪ ಸಿಕ್ಕಿದ್ರೆ ಎಲ್ಲ ಪೊಲೀಸ್ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರಿಗೆ ಇನ್ನೊಮ್ಮೆ ನಾನು ಶುಭಾಶಯಗಳನ್ನು ನೀಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್. शहर पोलीस आयुक्त भूषण बोरसे यांनी सांगितले की पोलीस विभागाचे काम अत्यंत ताणतणावाचे असते, त्यातही मनशांती टिकून ठेवणे अत्यंत महत्त्वाचे आहे. ವೇದಿಕೆ ಮೇಲೆ ಆಸಕ್ತರಾದ ಮಾತನಾಡಬೇಕಾದ ಶ್ರೀ ಚೇತನ್ ಸಿಂಗ್ ನಾಗ್ಪುರ್, ನಮ್ಮ ಬೆಳಗಾವಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ವೇದಿಕೆ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಲಗಿ ಅವರು, ಕರಿಕಲ್ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ತಮ್ಮೆಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಉಪಕ್ರಮ ಇದು. 85 ಮೇಲ್ಪಟ್ಟು ಯಾರು ರೀಚ್ ಆಗಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇವಾಗ ಖುಷಿ ಆಗ್ತಾ ಇದೆ. ಫಿಟ್ ಆ್ಯಂಡ್ ಫೈನ್ ಅಂದ್ಕೊಂಡು ಇವತ್ತು ಸೆಂಚುರಿ ಕಾರ್ಯಕ್ರಮಕ್ಕೆ ಕೂಡ ನಮಗೆ ಕರೆ ಮಾಡಿ ನಾವೆಲ್ಲೇ ಇರ್ತೀವಿ ಅದರಿಂದ ನಮ್ಮ ಇಲಾಖೆ ಕೆಲಸ ಅಂದರೆ ಒತ್ತಡದ ಕೆಲಸ, ಮೆಂಟಲ್ ಆಸ್ ವೆಲ್ ಆಸ್ ಫಿಸಿಕಲ್. ಅದರಲ್ಲಿ ಮನಃಶಾಂತಿ ಕಾಪಾಡಿಕೊಂಡು ಸ್ವಲ್ಪ ಎಫೆಕ್ಟ್ ಇಟ್ಕೋಬೇಕು. ಅದೊಂದು ಚಾಲೆಂಜ್ ಇದೆ, ಗುರಿ ಇದೆ. ಮತ್ತು ಎಲ್ಲ 9 ಮೆಂಬರ್ಸ್ ಈ ಫಿಟ್ನೆಸ್ಸನ್ನು ಕಾಪಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಅವರಲ್ಲಿ ಸಾಕಷ್ಟು ಕಲಿಯೋಕೆ ಇದೆ. ಹಾಗೆಯೇ ಈಗ ನಿನ್ನೆ ನಮ್ಮ 2 ಅಧಿಕಾರಿಗಳು ರಿಟೈರ್ ಆಗಿದ್ದಾರೆ. ಅವರಿಗೆ ಅದೇ ಹೇಳ್ತದೆ, ನಾನು 60 ಸರ್ಕಾರ ತೀರ್ಮಾನ ಮಾಡಿದ್ದಾರೆ, 60ನಲ್ಲಿ ನೀವು ರಿಟೈರ್ ಆಗಬೇಕು ಅಂತ. ನಿಸರ್ಗ ಆ ಥರ ತೀರ್ಮಾನ ಮಾಡಿಲ್ಲ. ನೀವು ಆ್ಯಕ್ಟಿವ್ 100 ವರ್ಷ ಆಗೋವರೆಗೆ ಕೂಡ ನೀವು ಆ್ಯಕ್ಟಿವ್ ಇರ್ಬೋದು. ರಾಹುಲ್ ಬಜಾಜ್ ಅಂತ ಇಂಡಸ್ಟ್ರೀಸ್ ನೀವು ಕೇಳಿರ್ಬೋದು. ಅವರು ಒಂದು ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಐ ವಾಂಟ್ ಟು ಡೈ ವಿತ್ ಮೈ ಶೂಸ್ ಆನ್ ಅಂತ. ನಾವು ಸಾಯುವವರೆಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂತ. ಸೊ ದ್ಯಾಟ್ ಶುಡ್ ಬಿ ದ ಸ್ಪಿರಿಟ್ ವಿತ್ ಎವ್ರಿಬಡಿ. ಅದು ರಿಟೈರ್ಮೆಂಟ್ ಮೆಂಟಲ್ ಫಿಗರ್ ಇದಕ್ಕೆ 60 ಆದಮೇಲೆ ಅಷ್ಟೇ. ಸೊ ನೀವು ಎಲ್ಲಿದ್ದೀರಿ, ಆ್ಯಕ್ಟಿವ್ ಆಗಿರಿ. ನನ್ನ ತಂದೆ 2015ನಲ್ಲಿ ರಿಟೈರ್ ಆಗಿದ್ದಾರೆ. ಅವರಿಗೆ ನಾವು ಅದೇ ಹೇಳಿದೆ, ದಯವಿಟ್ಟು ನೀವು ರಿಟೈರ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ, ಏನೂ ಕೆಲಸ ಮಾಡ್ತಾಯಿದ್ವಿ. ಈಗ 11 ವರ್ಷ ಆಯಿತು, ಪ್ರತಿದಿನ ಅವರು ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ರು. BSNLನಲ್ಲಿ ಇದ್ದರು, ಏನೇನು ರೇಟ್ ಜರ್ನಲ್ನಲ್ಲಿ ಎಂಟ್ರಿ ಇರುತ್ತದೆಲ್ಲ ಮಾಡ್ತಾರೆ. ನನ್ನ ಹೇಳಿದ್ರೆ ಫೈನಾನ್ಷಿಯಲ್ ಕೆಲಸ ಏನು ಮಾಡೋಕ್ಕೆ ಹೋಗ್ಬೇಡಿ. ಅವರು ಆಫೀಸವರು ಕೆಲಸ ಫೋನ್ ಮಾಡ್ತಾರೆ, ಕೆಲಸ ನಿಂತು ಹೋಗಿದೆ, ಎಲ್ಲಿದ್ದೀರಿ ನೀವು, ಬನ್ನಿ ಬೇಗ ಬನ್ನಿ ಅಂತ. ಸೊ ಅವರಿಗೆ ಒಂದು ಬೆಳಿಗ್ಗೆ ಮೇಲೆ ಒಂದು ಆಫೀಸ್ ಇದೆ, ಅವ್ರು ಹೋಗ್ತಾರೆ, ಎಷ್ಟು ಮನಸ್ಸಿಗೆ ಇಷ್ಟ ಇದೆ ಅಷ್ಟೇ ಕೆಲಸ ಮಾಡ್ತಾರೆ, ಸಂಜೆಗೆ ಬಂದಿರ್ತಾರೆ. ಸೊ ಬೆಳಿಗ್ಗೆ ನೀವು ಇದ್ಮೇಲೆ ನಿಮಗೆ ಒಂದು ಜಾಗ ಇರಬೇಕು, ಒಂದು ಗುರಿ ಇರಬೇಕು. ಏನೂ ಕೆಲಸ ತಗೊಳ್ಬೋದು, ನೀವು ಅನಾಥ ಮಕ್ಕಳಿಗೆ ನೀವು ಪಾಠ ಮಾಡ್ಬೋದು, ಅಂಧ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಮಾಡ್ಬೋದು. ನೀವು ಹೇಳಿ, ನೀವು ಪ್ಲ್ಯಾನ್ ಮಾಡಿ ನಿಮ್ಗೆ ಏನು ಸಮಸ್ಯೆ ಮಾಡೋಕ್ಕೆ ಇಷ್ಟ ಇದೆ, ನನ್ನ ಕುರ್ಚಿಯಿಂದ ಏನು ಸಾಧ್ಯ ಇದೆ ಅಷ್ಟನ್ನು ಕೋಆರ್ಡಿನೇಟ್ ಮಾಡ್ಕೊಡ್ತೀನಿ. ಸೊ ಒಟ್ಟಾರೆ ರಿಕ್ವೆಸ್ಟ್ ಏನಿದೆ, ನೀವು ಆ್ಯಕ್ಟಿವ್ ಆಗಿ ಇರಬೇಕು. ಮತ್ತು ಪ್ರತಿಯೊಬ್ಬರು ನಿಮ್ಮಲ್ಲಿ ಈ ಸನ್ಮಾನ ತಗೊಳ್ಬೇಕು, 85, 100. ಅದು ಈ ಶುಭಾಶಯಗಳೊಂದಿಗೆ ನನಗೆ सत्कार स्वीकारलेल्या निवृत्त SP SS मुरगोड, निवृत्त SP अशोक सदलगे तसेच इतर निवृत्त अधिकाऱ्यांनी आपल्या सेवेला मान्यता देऊन सन्मान केल्याबद्दल कृतज्ञता व्यक्त केली. ಡಾಕ್ಟರ್ ರಾಠೋಡ್ ಸಾಹೇಬ್ರೆ ಮತ್ತು SP ಸಾಹೇಬ್ರೆ, ಈಗ ಮನಸ್ಸು ತುಂಬಿ ಬಂದಿದೆ, ಏನು ಮಾತಾಡಬೇಕು ಅನ್ನೋದು ಅದು ಗುರುತಾಗಲ್ಲ. ಈವರೆಗೆ ಈಗ ಎಲ್ಲ ಇಲ್ಲಿ ರಿಟೈರ್ಡ್ ಬರೀ ಅಷ್ಟೇ ಮುಗಿಸ್ಯಾರ, ಟಯರ್ಡ್ ಆಗಿಲ್ಲ ಇನ್ನು ಅಂಥ ಒಂದು ಈ ವೇದಿಕೆಯಲ್ಲಿ ಎಲ್ಲರೂ ಈಗ ಇದೊಂದು ಮೊನ್ನೆ ನಮ್ಮ ಪ್ರೆಸಿಡೆಂಟ್ ಅವರು ಸದಲ್ಗೆ ಅವರು ಫೋನ್ ಮಾಡಿದರು, ನಿಮ್ಮನ್ನು ಸತ್ಕಾರ ಮಾಡೋದೈತಿ, ಈ 28ಕ್ಕೆ ಹೋಗಬೇಡ್ರಿ ಬರಬೇಕಂತ. ನನಗೆ ಸತ್ಕಾರ ನಾಯನ ಅಂತ ಮಾಡೇನಿ, ಬರೀ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತಿಂದು 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 ಸಾಕಾಗೈತೆ.
ಆಮೇಲೆ ಈಗೇನೋ ಒಂದು ಹಾಲಿಗೆ ಬಂದತಿ, ಅದು 85 ವರ್ಷ ಮುಟ್ಟಿದ್ದೀವಿ. ಮೊದಲ ಖಾಕಿ ಹಾಕಿ ಇದನ್ನಿತ್ತು, ಅದು ಚರು ಕಾಣಿಸ್ತಿತ್ತು ಡ್ರೆಸ್. ಆದರೆ ಹಿಂದಿನ ಡ್ರೆಸ್ ನೋಡಿದ್ರೆ ಇದೊಂದು ವಿಚಿತ್ರವಾಗಿದೆ. ವಿಚಿತ್ರ ಅಂದರೆ ಏನು, ಮಾಡಿದ್ದೆಲ್ಲ ತಪ್ಪು, ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಡಿಪಾರ್ಟ್ಮೆಂಟ್ದಲ್ಲಿ, ಅದೆಲ್ಲ ಪರಿಹಾರ ಮುಗಿದು ಹೋಯ್ತು. ಇದು ವೇದ ಪ್ರಕಾರ, ವೇದದಲ್ಲಿ ಕೂಡ ಅದೇ, ಯಾವ ಮನುಷ್ಯನು 85 ವರ್ಷ ಮುಟ್ತಾನೋ ಅವನಿಗೆ ಮುಕ್ತಾಯ, ಅವನಿಗೆ ಯಾವುದು ಮುಂದಿನ ವಿಚಾರ ಮಾಡೋದು ಜरूर ನೀ. मंचाचे सचिव TH करिकल, उपाध्यक्ष तसेच कार्यकारिणी सदस्यांनी कार्यक्रम यशस्वी करण्यासाठी सहकार्य केले. जुन्या सहकार्यांना भेटल्याने निवृत्त अधिकाऱ्यांच्या मनात भूतकाळातील आठवणी पुन्हा जागा झाल्या. नजीम बेटगेरी, KMM मराठी, बेळगाव. चम 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 उजळले डोळे, हृदय आनंदाच्या लाटा, शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.